ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಿಗ್ಗೆ ಒಂದು ವೀಡಿಯೋಸ್ ಮಾಡ್ತಾ ಇದ್ದೇನೆ. 3-4 ದಿನ ಆಯಿತು ಲಾಗ್ಸ್ ಯಾವುದು ಅಪ್ಲೋಡ್ ಮಾಡಲಿಲ್ಲ. ತುಂಬ ಜನ ಕೇಳ್ತಾ ಇದ್ರಿ ಡೈಲಿ ಲಾಗ್ಸ್ ಮಾಡಿ ಅಕ್ಕ, ನಾನು ಕಾಯ್ತಾ ಇರ್ತೇನೆ ಹಾಗೆ ಹೀಗೆ ಅಂತ. ಮತ್ತು ನನ್ನ ಫ್ರೆಂಡ್ಸ್ ಸಹ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ನೀವು ಡೈಲಿ ಲಾಗ್ ಮಾಡಿ, ನಾನು ಕಾಯ್ತಾ ಇರ್ತೇನೆ. ಅಂದರೆ ಮನೆಯದು ಕೆಲಸ ಎಲ್ಲ ಮಾಡಿ ಮತ್ತೆ ಮಧ್ಯಾಹ್ನ ಒಮ್ಮೆ ಯೂಟ್ಯೂಬ್ ಚಾನಲಿಗೆ ಹೋಗಿ ನೋಡ್ತೇನೆ ಯಾವುದಾದ್ರೂ ವಿಡಿಯೋ ಬಿಟ್ಟಿದ್ದಾಳ ಸೌಜನ್ಯ ಅಂತೆಲ್ಲ. ಹಾಗೆ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೇನೆ. ಇದನ್ನು ಇವತ್ತೇ ಅಪ್ಲೋಡ್ ಮಾಡ್ತೇನೆ ಆಯಿತಾ, ಪ್ರಾಮಿಸ್. ಹಾಗೆ ಇವಾಗ ನನಗೆ ನಿನ್ನೆ ನಾನು ಒಂದು ಮೀಶೋದ ಆರ್ಡ್ರ್ ಬಂದಿದ್ದೆ ಆಯಿತಾ. ನಿನ್ನೆ ನನಗೆ ಸಿಗಲಿಲ್ಲ, ನಾನು ಬೇರೆ ಕಾಲಲ್ಲಿ ಇದ್ದೆ ಅಂತೇಳಿ ಅವರು ಸೀದಾ ಸ್ವಿಂಕ್ ಹೋದ್ರು. ನನಗೆ ಟೆನ್ಷನ್ ಆಯ್ತಾಯ್ತಾ, ಬೇಕಿತ್ತಲ್ಲ ಪ್ರಾಡಕ್ಟ್ ಹೋಯ್ತಲ್ವಾ ಅಂತ, ಇನ್ನು ಯಾವಾಗ ಸಿಗ್ತದೆ ಅಂತ ಗೊತ್ತಿಲ್ಲ ಅಂತ. ಹಾಗೆ ಮತ್ತೆ ನನ್ನ ಪರಿಚಯದವರು ಒಬ್ಬರು ಇದ್ದಾರೆ, ಅಲ್ಲಿ ಒಂದು ಶಾಪ್ ಇದೆ, ಅವರು ತೆಗೆದಿಟ್ಟಿದ್ರಂತೆ. ಇದು ಸೌಜನ್ಯ ಇವತ್ತು ಪರಿಚಯ ಉಂಟು ಅಂತೇಳಿ ಅವ್ರು ತಗೊಂಡು ಇಟ್ಟಿದ್ರಂತೆ. ಹಾಗೆ ಅವರು ಇವತ್ತು ಬೆಳಿಗ್ಗೆ ತಂದು ಕೊಟ್ಟಿದ್ದಾರೆ ಈ ಪ್ರಾಡಕ್ಟ್. ನೋಡಿ, ನಾನು ಆರ್ಡ್ರ್ ಮಾಡುವಾಗ ಇಷ್ಟು ದೊಡ್ಡ ಇತ್ತು ಇದು ಬಾಕ್ಸ್ ಅದಿದೆಯಲ್ಲ, ನೋಡುವಾಗ ಇಷ್ಟು ಸಣ್ಣದು ಬಾಕ್ಸ್ ಬಂದಿದೆ. ಈಗ ಇದರಲ್ಲಿ ಯಾವ ಥರ ಇದೆ ಅಂತ ದೇವರನ್ನೇ ಗೊತ್ತಿಲ್ಲ. ಇಲ್ಲಿಷ್ಟು ಹೀಗೆ ಓಪನ್ ಮಾಡಿದೆ, ಮತ್ತೆ ಆಯಿತು ನನಗೆ ಲಾಗ್ ಮಾಡುವ ಒಂದು ಅಂತ, ಅದಕ್ಕೋಸ್ಕರ ಇದನ್ನು ಈಗ ಇಟ್ಟಿದ್ದೇನೆ. ಮತ್ತು ನಂದು ಟೈಲರಿಂಗ್ ಇದು ಟೇಪ್ ಸಹ ಮಿಸ್ ಆಗಿದೆ, ಇಲ್ಲಿ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಕಾಣೆಯಾಗಿದೆ. ಮೊನ್ನೆ ಒಂದು 10-15 ದಿನ ನಾನು ಇಲ್ಲಿ ರೂಮಲ್ಲಿ ಇರಲಿಲ್ಲ, ಮನೆಗೆ ಹೋಗಿದ್ದೆಲ್ಲ, ಹಾಗೆ ಆ ಟೈಮಲ್ಲಿ ಕಾಣೆಯಾಗಿತ್ತು. ಮತ್ತು ಟೇಪು ಸಾಕಬೇಕು, ಮತ್ತು ನೂಲು ತೆಗೆಯೋದು ಅದು ಸಹ ನನ್ನ ಹತ್ರ ಇಲ್ಲ. ಇನ್ನೊಂದಿತ್ತು, ಅದು ಕಟ್ಟಾಗಿತ್ತು, ಹಾಗೆ ಅದು ಸಹ ಬೇಕಿತ್ತಾ. ಹಾಗೆ ಎಲ್ಲ ಇರುವಂಥ ಪ್ರಾಡಕ್ಟನ್ನು ನಾನು ಆರ್ಡರ್ ಮಾಡಿದ್ದೆ. ಇವಾಗ ಇದರಲ್ಲಿ ನೋಡುವ ಯಾವ ಥರ ಎಲ್ಲ ಏನೆಲ್ಲ ಇದೆ ಅಂತ ನೋಡುವ ಆಯಿತಾ. ನೋಡುವ ಎಂತೆಲ್ಲ ಇದೆ ಅಂತ. ಬಾಕ್ಸ್ ಒಂದು ನೋಡಿದರೆ ಮಾತ್ರ ಫೋಟೋದಲ್ಲಿ ನೋಡುವಾಗ ಎಷ್ಟು ದೊಡ್ಡ ಇತ್ತು ಅಂತ, ಬೇಕಾದರೆ ಸ್ಕ್ರೀನ್ಶಾಟ್ ಹಾಕ್ತೇನೆ. ಆದರೆ ಇಷ್ಟು ದೊಡ್ಡದು ಬರ್ತದೆ ಅಂತ ದೇವರಿಗೆ ಅಂದ್ಕೊಂಡಿರಲಿಲ್ಲ ನಾನು. ನೋಡಿ ಮಾರೆ, ಬಾಕ್ಸ್ ಎಷ್ಟು ಸಣ್ಣದು ನೋಡಿ. ಇದು ಫೋಟೋದಲ್ಲಿ ನೋಡುವಾಗ ದೊಡ್ಡ ಕಾಣ್ತಿತ್ತಾಯ್ತಾ. ನೋಡಿ, ಇಷ್ಟು ನೂಲೆಲ್ಲ ಸಿಕ್ಕಿದೆ. ಇದು ಎಷ್ಟು ರೂಪಾಯಿಗೆ ಅಂತ ಸಹ ಹೇಳ್ತೇನೆ. ಇಷ್ಟೆಲ್ಲ ಸಿಕ್ಕಿದ್ದು. ನಾನು ದೊಡ್ಡ ಬಾಕ್ಸ್ ಅಂತ ಹೇಳಿ ಅಂದ್ಕೊಂಡು ತಗೊಂಡು ಮಾರೆ. ನೋಡಿ ಈ ಥರ. ಇದು ಆರ್ಡಿನರಿ ಮಿಷನ್. ಇದು ನನ್ನ ಹತ್ರ ಮನೆಯಲ್ಲಿ ಒಂದು ಉಂಟು, ಎಂಬ್ರಾಯ್ಡರಿ ಮಿಷನ್ ಇದೆ ಮನೆಯಲ್ಲಿ, ಅದಕ್ಕೆ ಯೂಸ್ ಆಗೋದು. 5 ಸಿಕ್ಕಿದೆ ಮಾರೆ ಬಾಬಿನ್ ಕೇಸ್, 5 ಬಾಬಿನ್ ಕೇಸ್. ಮತ್ತು ನೋಡಿ, ಪಿನ್ 1 ಡಜನ್. ಮತ್ತು ಇದು ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ, ಯಾಕಂದರೆ ಇಲ್ಲಿ ಅತ್ತಿಗೆ ಜೋರು ಸಾಂಗ್ ಇಟ್ಟಿದ್ರಾಯ್ತು, ಅವರಿಗೆ ವೀಡಿಯೋ ಮಾಡ್ತಿದ್ದೇನೆ ಅಂತ ಗೊತ್ತಿರಲಿಲ್ಲ. ಸೊ ಜೋರು ಇಟ್ಟಿದ್ರ, ಹಾಗೆ ಕಾಪಿರೇಟ್ ಆಗ್ತಾರಲ್ಲ, ಅದಕ್ಕೋಸ್ಕರ. ಹಾಗೆ ನೋಡಿ, ಇದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಆಯಿತಾ. ಎಷ್ಟು ವೆರೈಟಿದು ಇತ್ತು ಗೊತ್ತಲ್ಲ, ನಿಮಗೆ ಟೈಲರಿಂಗಿಗೆ ಬೇಕಾದಂಥದ್ದು ಎಲ್ಲ ಇತ್ತು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ನೋಡಿ, ಹೇರ್ ಸ್ಟೈಲಿಗೆ ಸಹ ಆಗ್ತದೆ, ಮತ್ತು ಡ್ರೆಸ್ಸಿಗೆ ಎಲ್ಲ ಸ್ಟಿಚಿಂಗ್ ಮಾಡುವಾಗ ಸರಿ ನಿಲ್ಲದಿದ್ದರೆ ಅದಕ್ಕೆ ಸಹ ಆಗ್ತದೆ ಹಾಕಲಿಕ್ಕೆ. ಮತ್ತು ಇಲ್ಲಿ ನೋಡಿ, ಸೂಜಿ ನೋಡಿ ಎಷ್ಟು ಕೊಟ್ಟಿದ್ದಾರೆ. ಅದು ಮಾತ್ರ ದೊಡ್ಡ ಸೂಜಿ, ನಾನು ಅದನ್ನು ಅಷ್ಟೊಂದು ಯೂಸ್ ಮಾಡೋದಿಲ್ಲ ಆಯಿತಾ. ನಾನು 2 ಸೈಜಿದು ಸೂಜಿ ಯೂಸ್ ಮಾಡೋದು. ಹಾಗೆ ಚಂದ ಮಾತಾಡಿದ್ದೆ ಮಾರ್ರೆ. ಹಾಗೆ ನೋಡಿ, ಕತ್ತರಿ ಕೊಟ್ಟಿದ್ದಾರೆ ಒಂದು ಸಣ್ಣದು, ಚಂದ ಇದೆ ಮಾತ್ರ. ಕಲರ್ ನನಗಿಷ್ಟ ಇದ್ದದ್ದು. ಮತ್ತು ಇದು ನೋಡಿ, ಉಕ್ಸು, ಒಂದು ಬ್ಯಾಗ್ ಉಕ್ಸು. ಮತ್ತು ನೋಡಿ, 24 ನೂಲು ಕೊಟ್ಟಿದ್ದಾರೆ, ಎಲ್ಲ ಕಲರ್ ಉಂಟು ಅದರಲ್ಲಿ. ಈಗ ಮನೆಯಲ್ಲೆಲ್ಲ ಸ್ಟಿಚಿಂಗ್ ಮಾಡುವವರಿಗೆ ಅದೆಲ್ಲ ಇದು ಚಂದ ಆಯಿತಾ, ತುಂಬ ಖುಷಿಯಾಗ್ಬೋದು ಮಾತ್ರ. ನಮಗೆ ಇಲ್ಲದಿದ್ದರೆ ಬೇರೆ ಬೇರೆ ಸಪ್ರೇಟಾಗಿ ತಗೊಳ್ಬೇಕಲ್ವಾ. ಹಾಗೆ ಇಲ್ಲಿ ನೋಡಿ, ಇದು ಒಂದು ಚೆನ್ನಾಗಿದೆ ಮಾರೆ. ಅದರಲ್ಲಿ ಟೇಪು ಇದೆ, ಮತ್ತು ಇದು ನೋಡಿ, ಇದು ಕಟ್ಟಿಂಗ್ ಮಾಡಲಿಕ್ಕೆ ಚಂದ ಇದೆ ಇದು. ಮತ್ತು ಇದು ಒಂದು ಟೇಪು ಸಿಕ್ಕಿದೆ. ನನಗೆ ಟೇಪೇ ಮೈನ್ ಬೇಕಿದ್ದದ್ದು, ಬಟ್ ಅದು ಮೊನ್ನೆ ಇದ್ದದ್ದು ಕಾಣೆಯಾಗಿದೆ. ನನಗೆ ಇದು ಮೈನ್ ಬೇಕಿದ್ದದ್ದು. ಇದು ನನ್ನ ಹತ್ರ ಒಂದಿತ್ತು, ಆ ಮಿಷನಲ್ಲಿ ಸಿಕ್ಕಿತ್ತು, ಅದು ಕಟ್ಟಾಗಿತ್ತಾ. ಇದರಲ್ಲೆಲ್ಲ ನೂಲೆಲ್ಲ ತೆಗಿಲಿಕ್ಕೆ, ಈಗ ಟೈಟ್ ಲೂಸ್ ಎಲ್ಲ ಮಾಡಿ ನೂಲು ಬಿಚ್ಚಿಸ್ಲಿಕ್ಕೆಲ್ಲ ಇದು ಸುಲಭ ಆಗ್ತದೆ. ಇಲ್ಲಿ ಒಂದು ಸೈಡಲ್ಲಿ ಅರಿತಾ ಇರ್ತದೆ, ಹಾಗೆ ಹೀಗೆ ತೆಗೆದ್ರೆ ಆಯಿತು ಹಾಗೆ. ಮತ್ತು ಇದಕ್ಕೆ ಕ್ಯಾಪ್ ಇದೆ ನೋಡಿ,
ಹೀಗೆ ಹೀಗೆ ಹಾಕಿದರೆ ಆಯಿತು. ಮತ್ತು ಇದು ಟೇಪ್ ಒಂದು ಮೈನ್ ಮಾರೆ ಮೊನ್ನೆ ಕಳೆದೋಗಿದೆ. ಮತ್ತು ಇದು ಸಹ ಇದರಲ್ಲಿ ಸಹ ನೂಲು ಕಟ್ ಮಾಡಲಿಕ್ಕೆ ಇರ್ತದೆ. ಇದು ಈ ಥರ ತೆಗಿಲಿಕ್ಕೆ ಇದಕ್ಕೆ ಕೇವಲ 220 ಹೌದು, ಇದಕ್ಕೆ 220 ರುಪೀಸ್ ಕೊಟ್ಟಿದ್ದು. ಚೆನ್ನಾಗಿದೆ ಆಯಿತಾ. ಇದರಲ್ಲಿ ನಮಗೆ ಟೈಲರಿಂಗಿಗೆ ಬೇಕಾದಂಥದ್ದು ಎಲ್ಲ ಇದೆ. ನಾನು ಇದು ಸ್ವಲ್ಪ ದೊಡ್ಡದು ಬರ್ಬೋದು ಅಂತ ಅಂದ್ಕೊಂಡೆ ಬಾಕ್ಸ್. ಸೊ ಬಾಕ್ಸ್ ತುಂಬ ಸಣ್ಣದು ಬಂದಿದೆ, ಆದರೂ ತೊಂದರೆ ಇಲ್ಲ, ಇಷ್ಟು ನೂಲು ಇಡ್ಬೋದು. ಈಗ ಮನೆಯಲ್ಲೆಲ್ಲ ಸ್ಟಿಚ್ ಮಾಡ್ತಾರಲ್ಲ, ಅವರದೇ ಟೈಟ್ ಬಿಟ್ಟು ಅದು ಇದು ಅಂತ, ಅವರಿಗೆಲ್ಲ ಎಂಥದ್ದೆಲ್ಲ ತಗೋಬೋದು ನೂಲಿದ್ದು ಬಾಕ್ಸೇ. ಎಲ್ಲ ಕಲರ್ ಇದೆ ನೋಡಿ, ಎಲ್ಲ ಒಂದೊಂದೇ ಕಲರ್ ಇರೋದು, ಜಾಸ್ತಿ ಇಲ್ಲ. ಜಾಸ್ತಿ ಎಲ್ಲ ಆಚೆ ಆಯಿತು ನೋಡಿ. ಹಾಗೆ ಪ್ರಾಡಕ್ಟ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಹಾಗೆ ತುಂಬ ಚೆಂದ ಇದೆ, ಎಲ್ಲ ಸಿಕ್ಕಿತ್ತಲ್ಲ ಅದಕ್ಕೆ. ನನಗೆ ಬಾಕ್ಸು ಮಾತ್ರ ಒಂದು ಸಣ್ಣ ಆಯಿತು, ಬಿಟ್ಟರೆ ಬೇರೆಲ್ಲ ಇಷ್ಟ ಆಯಿತು ನನಗೆ. ಇವತ್ತು ನಾನು ಬ್ಲೌಸಿದ್ದು ಕಟ್ಟಿಂಗಿದ್ದು ವಿಡಿಯೋ ಮಾಡ್ತೀನಿ, ನಾಳೆಲ್ಲ ಇದ್ದರೆ ನಾಡಿದ್ದು ಹಾಕ್ತೀನಿ. ಯಾಕಂದರೆ ಇವತ್ತು ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ, ಅದಕ್ಕೋಸ್ಕರ. ಟೇಪ್ ಬಂದಿದೆ, ಟೇಪ್ ಇಲ್ಲದ ಕಾರಣ ನಾನು ಬ್ಲೌಸ್ ಕಟ್ಟಿಂಗ್ ಮಾಡಿರಲಿಲ್ಲ. ಸೊ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ, ಕಾದು ನಿಲ್ಲಿ. ಎಸ್, ಓಕೆ ಗೈಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದವರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.